ಸ್ಪೀಕರ್ ಯುಟಿ ಖಾದರ್ ಮೇಲಿನ ಒಂದು ಭ್ರಷ್ಟಾಚಾರ ಆರೋಪ ಏನಿತ್ತು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಾಲಿ ಸ್ಪೀಕರ್ ಅಂದರೆ ಮಾಜಿ ಸ್ಪೀಕರ್ ಅವರು ಮಾತನಾಡ್ತಾ ಇದ್ದಾರೆ. ಹಾಲಿ ನ್ಯಾಯಾಧೀಶರು ತನಿಖೆ ಮಾಡಬೇಕು ಇದರ ಬಗ್ಗೆ ಅಂತ ಹೇಳಿ ಮಾಜಿ ಸ್ಪೀಕರ್ ಆಗಿರುವಂತಹ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡ್ತಾ ಇದ್ದಾರೆ. ನೋಡಿ, ಏನು ಯುಟಿ ಖಾದರ್ ಅವ್ರ ಮೇಲೆ ಒಂದು ಆರೋಪ ಬಂದಿತ್ತು, ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ. ಸ್ಮಾರ್ಟ್ ಲಾಕ್ಗಳ ಒಂದು ವಿಚಾರಗಳಲ್ಲಿ ಕೇಳಿ ಬಂದಿತ್ತು ಈ ಒಂದು ವಿಚಾರ. ಯಾಕಂತಂದರೆ ಅವರು ಒಂದು ಆರೋಪವನ್ನು ಮಾಡಿದ್ರು. ಸ್ಮಾರ್ಟ್ ಲಾಕ್ ಅಳವಡಿಕೆಯಲ್ಲಿ ಏನಾಗಿತ್ತು, ಒಂದು ದೊಡ್ಡ ಮಟ್ಟದ ಒಂದು ಭ್ರಷ್ಟಾಚಾರ ಆಗಿದೆ ಅಂತ ಆರೋಪ ಬಂತು. ಯಾಕಂದರೆ ಇರುವಂಥ ಒಂದು ದುಡ್ಡೇ ಬೇರೆ, ಅಂದರೆ ಆ ಬಿಲ್ ಇರುವಂತಹ ಒಂದು ದುಡ್ಡಿದೆ ಅದೇ ಬೇರೆ, ಮತ್ತು ಮಾರ್ಕೆಟ್ನಲ್ಲಿ ಸಿಗುವಂಥ ಒಂದು ಲಾಕ್ಗಳ ರೇಟ್ ಬೇರೆ ಆಗಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಅಕ್ರಮ ಆಗಿದೆ ಎನ್ನುವಂಥ ಒಂದು ಆರೋಪ ಕೇಳಿ ಬಂತು. ಹೀಗಾಗಿ ಈ ಒಂದು ವಿಚಾರದ ಬಗ್ಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಸ್ಪೀಕರ್ ಯುಟಿ ಖಾದರ್ ಅವರ ಮೇಲೆ ಬಂದಿರುವಂತಹ ಒಂದು ಭ್ರಷ್ಟಾಚಾರ ಆರೋಪ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸ್ಪೀಕರ್ ಆಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮಾತನಾಡ್ತಾ ಇದ್ದಾರೆ. ಪಾರದರ್ಶಕವಾಗಿ ತನಿಖೆ ಆಗಬೇಕು ಈ ಒಂದು ವಿಚಾರದಲ್ಲಿ. ಹೀಗಿರುವಂತಹ ಒಂದು ನ್ಯಾಯಾಧೀಶರೇನಿದ್ದಾರೆ, ಹಾಲಿ ನ್ಯಾಯಾಧೀಶರು, ಅವರಿಂದ ತನಿಖೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಯುಟಿ ಖಾದರ್ ಅವರು ಆಡಳಿತ ಒಂದು ಸುಧಾರಣೆಯ ಭಾಗವಾಗಿ ಏನಿತ್ತು ಭ್ರಷ್ಟಾಚಾರದ ಒಂದು ಪ್ರಕರಣ ಆಗಿದೆ ಅಂತ ಏನು ಹೇಳ್ತಾ ಇದೆ, ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇತ್ತು ಈ ಒಂದು ವಿಚಾರವಾಗಿ. ಹೀಗಾಗಿ ನ್ಯಾಯಾಂಗ ತನಿಖೆಗೆ ವಹಿಸುವಂತೆ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಸ್ಪೀಕರ್ ಸ್ಥಾನ ಸಂವಿಧಾನಬದ್ಧವಾಗಿ ಗೌರವದ ಒಂದು ಪೀಠದ ಘನತೆ ಗೌರವಕ್ಕೆ ಚ್ಯುತಿ ಆಗ್ತಾ ಇದೆ ಈ ಒಂದು ಆರೋಪ ಕೇಳಿ ಬಂದಾಗಲಿದೆ. ಹೀಗಾಗಿ ಈಗಲೂ ಕೂಡ ನಾನು ಹೇಳ್ತಾ ಇದ್ದೀನಿ, ಹಾಲಿ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಲಿ, ತನಿಖೆ ಆಗಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ತನಿಖೆ ಆಧಾರದಲ್ಲಿ ಯುಟಿ ಖಾದರ್ ಆರೋಪದಿಂದ ಮುಕ್ತವಾಗಲಿ ಅಂತ ನಾನು ಆಶಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರು. ಈಗ ಅವರು ಕೂಡ ಈ ಹಿಂದೆ ಸ್ಪೀಕರ್ ಆಗಿದ್ರು. ಹೀಗಾಗಿ ಸ್ಪೀಕರ್ ಅವರ ಮೇಲೆ ಬಂದಂತಹ ಒಂದು ಆರೋಪವನ್ನು ಅದರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಏನು ಸ್ಪೀಕರ್ ಸ್ಥಾನ ಏನಿದೆ ಇದು ಸಂವಿಧಾನಾತ್ಮಕವಾಗಿ ತುಂಬ ಗೌರವವಾಗಿರುವಂತಹ ಒಂದು ಸ್ಥಾನ. ಆ ಒಂದು ಸ್ಥಾನದಲ್ಲಿ ಕೂತಂತಹ ವ್ಯಕ್ತಿ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಕೇಳಿ ಬರೋದು ನಿಜಕ್ಕೂ ಕೂಡ ಅದು ಒಪ್ಪುವಂತಹ ವಿಚಾರವಲ್ಲ. ತನಿಖೆಯನ್ನು ಎದುರಿಸಲಿ, ಅವರು ಅದರಿಂದ ಮುಕ್ತವಾಗಿ ಹೊರಗಡೆ ಬರಲಿ, ಅವ್ರಿಗೆ ಏನು ಗೌರವ ಇತ್ತು ಅದೇ ಸಿಗುತ್ತೆ. ಆದರೆ ಈ ಒಂದು ಆರೋಪ ಕೇಳಿ ಬಂದರೆ ನಿಜಕ್ಕೂ ಕೂಡ ಇದನ್ನು ಸಹಿಸೋಕ್ಕಾಗ್ತಿಲ್ಲ ಅಂತ ಹೇಳಿದ್ದ ನ್ಯಾಯಾಧೀಶರು. ಆಕ್ಷೇಪ ಒಂದು ಅಪೇಕ್ಷೆ ಪಟ್ಟರೆ ದಾಖಲೆ ಕೊಡುವ ಬಗ್ಗೆ ಚರ್ಚೆ ಕೂಡ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಾಗೇರಿ ಮಾಡಿರುವಂಥ ಒಂದು ಆರೋಪ ಮಾಜಿ ಸ್ಪೀಕರ್ಗಳಿಗೆ ಮಾಡ್ತಿರೋ ಒಂದು ಅವಮಾನ ಅಂತ ಹೇಳ್ತಾ ಇರುವಂಥದ್ದು ಖಾದರ್. ಇದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಭಿಪ್ರಾಯಗಳು ಹೇಳೋಕೆ ನಮಗೆ ಸ್ವಾತಂತ್ರ್ಯ ಇದೆ. ನಾನು ಹೇಳೋದು ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಲಿ ಅಂತ ಅಷ್ಟೇ ಅಂತ ಹೇಳ್ತಾ ಇದೆ. ಯಾಕಂದರೆ ಎಲ್ರಿಗೂ ಕೂಡ ಅಭಿಪ್ರಾಯ ಹೇಳುವಂಥ ಒಂದು ಹಕ್ಕಿದೆ. ಹೀಗಾಗಿ ನನ್ನ ಅಭಿಪ್ರಾಯ ಕೂಡ ನಾನು ಹೇಳ್ತಾ ಇದ್ದೀನಿ, ನ್ಯಾಯಾಧೀಶರಿಂದ ತನಿಖೆ ಆಗಲಿ, ಆದಮೇಲೆ ಗೊತ್ತಾಗುತ್ತೆ ಅದರ ಸತ್ಯಾಂಶ ಏನು ಅಂತ. ಅಲ್ಲಿವರೆಗೂ ನಾವು ಮಾತನಾಡ್ತೀವಿ, ಕೇಳ್ತೀವಿ, ಪ್ರಶ್ನೆ ಮಾಡ್ತೀವಿ, ಅದರ ಹಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು. ಸ್ಪೀಕರ್ ಸ್ಥಾನದಲ್ಲಿ ಕುಂತಿರ್ತಾರಲ್ಲ, ಅವರಿಗೆ ತುಂಬ ಗೌರವ ಇರುತ್ತೆ. ಈಗ ನಾವು ಮಾಜಿ ಸ್ಪೀಕರ್ಗಳಾಗಿದ್ವಿ, ನಮಗೂ ಕೂಡ ತನ್ನದಾದಂಥ ಒಂದು ಗೌರವ ಇರುತ್ತೆ. ಹೀಗಾಗಿ ನಿಮ್ಮ ಮೇಲೆ ಏನು ಈ ಒಂದು ಆರೋಪ ಕೇಳಿ ಬಂದಿದೆ, ಆ ಆರೋಪ ಮಾಜಿ ಸ್ಪೀಕರ್ಗಳಿಗೂ ಕೂಡ ಮಾಡುತ್ತಿರುವಂತಹ ಒಂದು ಅವಮಾನದ ರೀತಿಯಲ್ಲಿ ಪರಿಗಣಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ. ಈಗ ಸ್ಪೀಕರ್ ಅವರ ಮೇಲೆ ಒಂದು ವಿಚಾರದಲ್ಲಿ ಏನು ಬರುತ್ತೆ ಅಂದರೆ, ನೋಡಿ, ಒಂದು ಲಾಕ್ಗಳನ್ನು ಅಳವಡಿಕೆ ಮಾಡ್ತಾರೆ, ಸ್ಮಾರ್ಟ್ ಲಾಕ್ಗಳನ್ನು ಎಲ್ಲ ಒಂದು 224 ಭವನಕ್ಕೆ, ಶಾಸಕರ ಭವನಕ್ಕೆ. ಅಲ್ಲಿ ಎಲ್ಲೋ ಒಂದು ಕಡೆ ಆಗಿದೆ, ಒಂದು ತಪ್ಪಾಗಿದೆ, ದುಡ್ಡನ್ನು ಹೊಡೆಯುವಂತಹ ಒಂದು ಸಂಚನ್ನು ಮಾಡಲಾಗಿದೆ. ಇರುವಂತಹ ರೇಟಿಗೂ ಇವರು ಹಾಕಿರುವಂತಹ ರೇಟಿಗೂ ತುಂಬ ವ್ಯತ್ಯಾಸ ಇದೆ. ಒಂದೊಂದು ಲಾಕ್ ಕೂಡ ಸುಮಾರು 35,000ಕ್ಕೂ ಹೆಚ್ಚಿನ ಒಂದು ಹಣ ಪೋಲಾಗ್ತಾ ಇದೆ, ದುರುಪಯೋಗ ಆಗ್ತಾ ಇದೆ ಅಂತ ಹೇಳಿ ಒಂದು ಆರೋಪ ಕೇಳಿ ಬಂದಿತ್ತು. ಇದರ ಬಗ್ಗೆ ಸಿಮೆಂಟ್ ಮಂಜು ಕೂಡ ಆರೋಪ ಮಾಡಿದ್ರು. ಹೀಗಾಗಿ ಈ ವಿಚಾರ
ಕಾಗೇರಿ ಅವರ ಒಂದು ಗಮನಕ್ಕೆ ಬಂದಿದೆ. ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇರಿದ್ರೆ ಪಾರದರ್ಶಕವಾಗಿ ಇದರ ಬಗ್ಗೆ ತನಿಖೆ ಆಗಲಿ, ನ್ಯಾಯಾಧೀಶರು ಏನಿದ್ದಾರೆ ಅದರ ತನಿಖೆಯನ್ನು ಮಾಡಿ ಹೇಳಿ, ಅದರಿಂದ ಖಾದರ್ ಅವರು ಮುಕ್ತಿಯಾಗಿ ಬರಲಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಭಿಪ್ರಾಯವನ್ನು ನಾವು ತಿಳಿಸಿದ್ದೀವಿ ಅಷ್ಟೇ ಅಂತ ಹೇಳ್ತಾ ಇರುವಂಥದ್ದು ಈ ಒಂದು ವಿಚಾರದಲ್ಲಿ. ಯುಟಿ ಖಾದರ್ ಅವರ ಮೇಲೆ ಬಂದಿರುವಂತಹ ಒಂದು ಆರೋಪ ನಿಜಕ್ಕೂ ಕೂಡ ಯಾರೂ ಒಪ್ಪುವಂಥದ್ದಲ್ಲ. ಒಂದು ಗೌರವಾನ್ವಿತ ಸ್ಥಾನದಲ್ಲಿ ಕೂತಿರುವಂತಹ ವ್ಯಕ್ತಿ ಅವರು. ಇಡೀ ಸಂವಿಧಾನದಲ್ಲಿ ಸ್ಪೀಕರ್ಗಳಿಗಿರುವಂತಹ ಒಂದು ಸ್ಥಾನಮಾನ, ಗೌರವ ಎಲ್ಲದಕ್ಕೂ ಅದು ತುಂಬ ದೊಡ್ಡ ಮಟ್ಟದಲ್ಲಿರುತ್ತೆ. ಅದಕ್ಕೆ ಧಕ್ಕೆ ಆಗುವಂತಹ ಒಂದು ಕೆಲಸ ಆಗ್ತಾ ಇದೆ ಈ ರೀತಿ ಆರೋಪ ಕೇಳಿ ಬಂದಿರೋದಕ್ಕೆ. ಹೀಗಾಗಿ ಅವರ ಒಂದು ವಿಚಾರದಲ್ಲಿ ಮತ್ತು ಆರೋಪ ಕೇಳಿ ಬಂದಿರುವಂತಹ ಒಂದು ವಿಚಾರದಲ್ಲಿ ತನಿಖೆ ಆಗಬೇಕು, ಯಾವುದೇ ಒಂದು ಪಾರದರ್ಶಕತೆ ಇಲ್ಲದೆ ಅಂತ ಹೇಳ್ತಾ ಇದೆ. ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿ ಯಾರ್ದು ಕೂಡ ಒತ್ತಡಕ್ಕೆ ಮಣಿಗಬಾರ್ದು. ಹೀಗಾಗಿ ಪಾರದರ್ಶಕತೆಯಿಂದ ಈ ಒಂದು ವಿಚಾರದಲ್ಲಿ ತನಿಖೆ ಆಗಬೇಕು ಅಂತ ಕಾಗೇರಿ ಅವರು ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.